ಯಾರೋ ಸ್ತ್ರೀಯರ ಧ್ವನಿ ಕೇಳಿಸುತ್ತಿರುವುದಲ್ಲ, ಯಾರಿರಬಹುದು? ಹೋಗಿ ನೋಡುತ್ತೇನೆ. ತೋಟದ ಒಳಗಡೆ ಇರುವವರು ಯಾವ ಸ್ವಾಮಿ? ಬಾಗಿಲನ್ನು ತೆರೆಯಿರಿ. ಅಮ್ಮ, ಯಾವ ತಾಯಿ ಈ ಶಿವರಾತ್ರಿ ಕತ್ತಲೆಯಲ್ಲಿ ಒಪ್ಪಂದಿಗಳಾಗಿ ಬರುವ ಕಾರಣವೇನಮ್ಮ? ನಾನು ಈ ಊರಿನ ರಾಮಶಾಸ್ತ್ರಿಯ ಮನೆಯ ದಾಸಿ. ಕತ್ತೆ ಮೇಯಿಸಿಕೊಂಡು ನನ್ನ ಮಗನೇನಾದ್ರೂ ಬಂದಿದ್ದರು ಎಂದು ನೋಡಿ ಹೋಗಲು ಬಂದಿದ್ದೇನೆ. ಅವರನ್ನೇನಾದ್ರೂ ನೋಡಿದಿರಾ? ಅಮ್ಮ, ಕತ್ತೆ ಮೇಯಿಸುತ್ತಿದ್ದ ಹುಡುಗ ನಿನ್ನ ಮಗನೇನಮ್ಮ? ಅವನೇ ನನ್ನ ಮಗನಪ್ಪ. ಅವನನ್ನು ನೋಡಿದಿರಾ? ಪರಮಾತ್ಮ. ಅಮ್ಮ, ನಾನು ಈ ತೋಟಕ್ಕೆ ಸೇರಿದಾಗ ನನ್ನ ಕಡೆಗೆ ಕೊಟ್ಟ ಮಾತಿನಂತೆ ಹೇ ಪಾಪಿ ಕೈಗಳಿಂದ ನಿನ್ನ ಮಗನ ಕರಗಳನ್ನು ಕೇವಲ ಬಾಳೆ ಹಣ್ಣನ್ನು ಕದ್ದನೆಂದು ಕಂದನ ಕರಗಳನ್ನೇ ಕಳೆದು ಬಿಟ್ಟಿರ. ಅಯ್ಯೋ ಕಣ್ಣಿನ ಹೃದಯದವನೇ, ಆಗಬಾರದೆ. ನಾ ಸತ್ತಾಗ ನನ್ನ ಶವ ಸಂಸ್ಕಾರ ಮಾಡಲು ಬೇಕಾಗಿದ್ದ ಕಂದನ ಕರಗಳು ಇಷ್ಟು ನಿಷ್ಪ್ರಯೋಜನವಾದರೆ ನನ್ನ ಮಗನಿಗೆ ಬಂದ ಕಲಿತ ನಿನಗೆ ಬರಬಾರದೆ. ಪರಮಾತ್ಮ ಬಯಸುವುದೊಂದು Thank you.
ಇದೇನು ಏಕೈಕ ಮಾಂಗಲ್ಯವನ್ನು ನೋಡಿದರೆ ಸೂರ್ಯನಾಗ ಪ್ರದೋಷವಾಗಿ ಹೊಳೆಯುತ್ತಿರುವುದಲ್ಲ. ಅಮ್ಮ, ಯಾರು ತಾಯಿ ನೀನು? ಯಾರಮ್ಮ ನೀನು? ನಿನ್ನ ಮಾಂಗಲ್ಯದ ಬೆಳಕನಿಂದ ಏಕಾಡು ನಾಡೆಲ್ಲವೂ ನಿನ್ನನ್ನು ನೋಡಿದರೆ ಆ ಪಾರ್ವತಿ ತಾಯಿಯಂತೆ ಕಾಣುವುದು. ನನ್ನ ಪತಿಯಾದ ಸತ್ಯವ್ರತ ಮಹಾರಾಜನಿಗಲ್ಲದೆ ಬೇರಾರಿಗೂ ಕಾಣದೆಂದು ಹಾಳಾಯಿತೆ. ಅವ ಯಾರು? ನಿಜ ನಾಮಾಂಕಿತವೇನು? ನಮ್ಮ ಮುಂದೆ ವೆಚ್ಚಾಗುವ ಜನಕ ನಮಗೆ ಸಮಾನ ವಚನವನ್ನು ನನ್ನ ಸೈನ್ಯವನ್ನು ನಿನಗೆ ತಿಳಿಸುತ್ತೇನೆ ತಾಯಿ. ಕಳಿಂಗ ರಾಜ್ಯವನ್ನು ಆಳುತ್ತಿದ್ದ ಮಹಾಪಾತಿ ಸತ್ಯವೃತ ಮಹಾರಾಜನು ತಾಯಿ ವಿಧಿವಶದಿಂದ ನನ್ನ ಸತಿ ಚಂದ್ರಹಾಸೆಯನ್ನು ಗೋರಾರಣ್ಯಕ್ಕೆ ಎಳೆದುಕೊಂಡು ನನ್ನ ಸತಿಯು ಜಲವನ್ನು ತರಲು ನಾನು ಸತಿಯನ್ನು ಬಿಟ್ಟು ಹೋದೆ. ಆದರೆ ನನ್ನ ವಜ್ರದ ಮುಂದೆಲ್ಲ ಮಾಯವಾಯಿತು. ದಾರಿ ತೋರದಂತಾಯಿತು, ದಿಕ್ಕು ತಪ್ಪಿದಂತಾಯಿತು. ಅಮ್ಮ, ಯಾವರಿಗೂ ಈ ರೀತಿ ಸ್ವಾಮಿ ನಿಮ್ಮ ಸತಿಯಾಳಾದ ಪ್ರಾಣೇಶ್ವರ, ನಾನು ಪ್ರಭು ನಿಮ್ಮ ಚಂದ್ರಾಸೆ ನಾನೇ ಸ್ವಾಮಿ. ನಿಮಗೆಂತ ಕಷ್ಟವು ಸಂಭವಿಸಿತು ಪ್ರಭು. ಪ್ರಭು, ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಲು ಪರಮಾತ್ಮನ ನನಗೆ ನೋಡಿ ಸ್ವಾಮಿ, ಪತಿ ಪ್ರಭು ಇವನು ನಮ್ಮ ಮಗನ ಸ್ವಾಮಿ. ಪರಮಾತ್ಮ ಶ್ರೀಹರಿ ನಾರಾಯಣ ಸಿದ್ಧವೊಬ್ಬ ಕರಗಳನ್ನು ಈ ಮೋದಿ ಕೈಯಿಂದ ನಾನೇ ಪರಮಾತ್ಮ ಕಳಿಂಗ ರಾಜ್ಯದಲ್ಲಿ ಚಕ್ರವಧೀಶ್ವರನಾಗಿ ರಾಜ್ಯಪಾಲಬೇಕಾಗಿದ್ದ ಈ ನನ್ನ ಪರಮಾತ್ಮ ಏನು ನಿನ್ನ ಏನಾಯಿತು ತಂದೆ? ಈ ನನ್ನ ಮಗನ ಕರಗಳನ್ನು ನಾನೇ ಕಳಿಸಿಬಿಟ್ಟೆನಲ್ಲ. ಚಂದ್ರ ಚೇತರಿಸಿಕೊಳ್ಳಿ ದೇವಿ, ನಿನ್ನ ಬಳಿ ಕಂದನನ್ನು ಜೋಪಾನವಾಗಿ ಸಾಗಿಕೊಂಡು ನಾನು ಹಾಗೆ ನೋಡಿಕೊಂಡು ಬರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಕಂಡರೆ ಇದು ಅನರ್ಥವಾದೀತು. ಹೌದು ದೇವಿ, ನಾನು ನಮ್ಮ ದಣಿಯ ಮನೆಗೆ ಹೋಗುತ್ತೇನೆ. ನೀವು ಸಹ ನಿಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ. ಒಂದು ಕಾಲವಾಗುತ್ತಾ ಬಂತು. ಸ್ವಾಮಿ